ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣನೇ ರಾಜ ಎಂಬುದು ಕನ್ನಡದ ಒಂದು ಅರ್ಥಗರ್ಭಿತ ಗಾದೆ ಮಾತಾಗಿದ್ದು, ಇದರ ನೇರ ಅರ್ಥ ಕುರುಡರ ರಾಜ್ಯದಲ್ಲಿ ಒಂದು ಕಣ್ಣಿರುವವನೇ ರಾಜ ಎಂದಾಗುತ್ತದೆ. ಈ ಗಾದೆಯು ಅಜ್ಞಾನ, ಅಸಮರ್ಥತೆ ಅಥವಾ ಕೊರತೆಯಿರುವ ಪರಿಸರದಲ್ಲಿ ಸ್ವಲ್ಪ ಜ್ಞಾನ, ಸಾಮರ್ಥ್ಯ ಅಥವಾ ಸಂಪನ್ಮೂಲವನ್ನು ಹೊಂದಿರುವ ವ್ಯಕ್ತಿಯು ಮಹತ್ವಪೂರ್ಣ ಸ್ಥಾನವನ್ನು ಪಡೆಯುತ್ತಾನೆ ಅಥವಾ ಶ್ರೇಷ್ಠನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಗಾದೆಯ ಆಳವಾದ ಅರ್ಥ ಮತ್ತು ವಿಶ್ಲೇಷಣೆ. ಈ ಗಾದೆಯು ಕೇವಲ ದೈಹಿಕ ದೃಷ್ಟಿಯ ಬಗ್ಗೆ ಮಾತನಾಡುವುದಿಲ್ಲ, ಬದಲಿಗೆ ಬೌದ್ಧಿಕ, ಸಾಮಾಜಿಕ ಮತ್ತು ವೃತ್ತಿಪರ ಸಂದರ್ಭಗಳಲ್ಲಿ ಇದರ ಅನ್ವಯಿಕತೆ ವಿಸ್ತಾರವಾಗಿದೆ. ಜ್ಞಾನ ಮತ್ತು ಅಜ್ಞಾನದ ಪ್ರಭೇದ. ಒಂದು ಸಮುದಾಯ ಅಥವಾ ಗುಂಪು ಜ್ಞಾನದ ಕೊರತೆಯಿಂದ ಬಳಲುತ್ತಿರುವಾಗ, ಅಲ್ಲಿ ಕಡಿಮೆ ಜ್ಞಾನವಿರುವ ವ್ಯಕ್ತಿಯೂ ಸಹ ದೊಡ್ಡ ವಿದ್ವಾಂಸನಾಗಿ ಅಥವಾ ನಾಯಕನಾಗಿ ಗುರುತಿಸಲ್ಪಡುತ್ತಾನೆ. ಇದು ಶಿಕ್ಷಣ, ಮಾಹಿತಿ ಅಥವಾ ಪ್ರಜ್ಞೆಯ ಕೊರತೆಯಿರುವ ಸಂದರ್ಭಗಳನ್ನು ಎತ್ತಿ ತೋರಿಸುತ್ತದೆ. ಸಾಮರ್ಥ್ಯ ಮತ್ತು ಅಸಮರ್ಥತೆ. ಯಾವುದೇ ಕ್ಷೇತ್ರದಲ್ಲಿ ಬಹುತೇಕ ಜನರು ಅಸಮರ್ಥರಾಗಿದ್ದಾಗ, ಅಲ್ಲಿ ಸಾಮಾನ್ಯ ಅಥವಾ ಸಾಧಾರಣ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯು ಅಸಾಧಾರಣ ಎಂದು ಪರಿಗಣಿಸಲ್ಪಡುತ್ತಾನೆ. ಉದಾಹರಣೆಗೆ, ತಾಂತ್ರಿಕ ಜ್ಞಾನವಿಲ್ಲದ ಗುಂಪಿನಲ್ಲಿ ಕಂಪ್ಯೂಟರ್ನ ಮೂಲಭೂತ ಅಂಶಗಳನ್ನು ತಿಳಿದಿರುವ ವ್ಯಕ್ತಿಯು ತಜ್ಞನಾಗಿ ಕಾಣುತ್ತಾನೆ. ನಾಯಕತ್ವ ಮತ್ತು ಅಧಿಕಾರ. ಸಮರ್ಥ ನಾಯಕರ ಕೊರತೆಯಿದ್ದಾಗ, ಅತ್ಯಂತ ಸಣ್ಣ ಅರ್ಹತೆಯನ್ನು ಹೊಂದಿರುವವರೂ ಸಹ ಅಧಿಕಾರದ ಸ್ಥಾನಕ್ಕೆ ಬರಬಹುದು. ಇದು ಕೆಲವು ಸಂದರ್ಭಗಳಲ್ಲಿ ಅನರ್ಹ ವ್ಯಕ್ತಿಗಳು ಮಹತ್ವದ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುವ ಅಪಾಯವನ್ನು ಸಹ ಸೂಚಿಸುತ್ತದೆ. ಸನ್ನಿವೇಶದ ಮಹತ್ವ. ಈ ಗಾದೆಯು ಒಬ್ಬ ವ್ಯಕ್ತಿಯ ಮೌಲ್ಯ ಅಥವಾ ಪ್ರಾಮುಖ್ಯತೆಯು ಸನ್ನಿವೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಅತ್ಯಂತ ಸಮರ್ಥ ವ್ಯಕ್ತಿಗಳು ಸಹ ಅನುಕೂಲಕರವಲ್ಲದ ವಾತಾವರಣದಲ್ಲಿ ಗುರುತಿಸಲ್ಪಟ್ಟುವುದಿಲ್ಲ, ಆದರೆ ಕಡಿಮೆ ಸಾಮರ್ಥ್ಯದವರು ಸರಿಯಾದ ಪರಿಸರದಲ್ಲಿ ಪ್ರಕಾಶಿಸಬಹುದು. ಉದಾಹರಣೆಗಳು. ಒಂದು ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗೂ ಗಣಿತ ಬಾರದಿದ್ದಾಗ, ಕೇವಲ ಗುಣಾಕಾರ ತಿಳಿದಿರುವ ವಿದ್ಯಾರ್ಥಿಯೇ ಗಣಿತದ ಮೇಧಾವಿ ಎನಿಸಿಕೊಳ್ಳುತ್ತಾನೆ. ಒಂದು ಹಳ್ಳಿಯಲ್ಲಿ ಯಾರಿಗೂ ಓದಲು ಬರೆಯಲು ಬಾರದಿದ್ದಾಗ, ಕೇವಲ ಸಹಿ ಹಾಕಲು ಬಲ್ಲ ವ್ಯಕ್ತಿಯೇ ದೊಡ್ಡ ವಿದ್ವಾಂಸನಂತೆ ಕಾಣುತ್ತಾನೆ. ಅಭಿವೃದ್ಧಿಯಾಗದ ಪ್ರದೇಶದಲ್ಲಿ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭಿಸುವ ವ್ಯಕ್ತಿಯು ದೊಡ್ಡ ಉದ್ಯಮಿಯಾಗಿ ಬೆಳೆಯಬಹುದು, ಏಕೆಂದರೆ ಅಲ್ಲಿ ಯಾವುದೇ ಸ್ಪರ್ಧೆಯಿರುವುದಿಲ್ಲ. ಕೊನೆಯ ಮಾತು. ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣನೇ ರಾಜ ಎಂಬ ಗಾದೆಯು ನಮಗೆ ಸಮಾಜದ ವಾಸ್ತವ ಚಿತ್ರಣವನ್ನು ನೀಡುತ್ತದೆ. ಇದು ಜ್ಞಾನ, ಸಾಮರ್ಥ್ಯ ಮತ್ತು ಸಂಪನ್ಮೂಲಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದಲ್ಲದೆ, ಅವುಗಳ ಕೊರತೆಯಿರುವಾಗ ಸಾಮಾನ್ಯವಾದುದು ಸಹ ಅಸಾಮಾನ್ಯವಾಗಿ ಗೋಚರಿಸುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಗಾದೆಯು ನಮಗೆ ನಮ್ಮ ಸುತ್ತಲಿನ ಪರಿಸರವನ್ನು ಅವಲೋಕಿಸಲು ಮತ್ತು ಜ್ಞಾನ, ಕೌಶಲ್ಯಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ.